ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಏನಿದೆ ಅಲ್ಲ, ಇಷ್ಟು ವರ್ಷಗಳ ಕಾಲ ಏನು ನೋಟಿಫಿಕೇಷನ್ ಇಲ್ಲದೆ ಬಹಳನೇ ಬೇಸತ್ತು ಹೋಗಿದ್ದಂತಹ, ನೊಂದು ಹೋಗಿರ್ತಕ್ಕಂತಹ ಸ್ಪರ್ಧಾರ್ಥಿಗಳಿಗೆ ಇದು ಒಂದು ಗುಡ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್, ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಇಂಟರ್ನಲ್ ರಿಸರ್ವೇಷನ್ ಅನ್ನುವಂತಹ ಒಂದು ಕುಂಟು ನೆಪವನ್ನು ಇಟ್ಕೊಂಡು ಸರ್ಕಾರ 2.5 ವರ್ಷಗಳ ಕಾಲ ಯಾವುದೇ ನೇಮಕಾತಿಯನ್ನು ಮಾಡಿರಲಿಲ್ಲ. ಆ್ಯಂಡ್ ಅದರ ಮೇಲೆ ಕೂಡ ಸುಳ್ಳು ಭರವಸೆಗಳನ್ನು ಕೊಟ್ಟು ಸ್ಪರ್ಧಾರ್ಥಿಗಳನ್ನ ಕುಗ್ಗಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾಯಿದ್ರು. ಇವಾಗ ಯಾರೇ ಒಬ್ಬ ಸಚಿವ ಮುಂದೆ ಬಂದು ನಾವು ಇಷ್ಟು ನೇಮಕಾತಿಗಳನ್ನು ಮಾಡ್ಕೊಳ್ತೀವಿ, ಇಷ್ಟು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತ ಹೇಳಿದರೂ ಕೂಡ ಅದನ್ನು ನಂಬುವಷ್ಟು ತಾಳ್ಮೆ ಸ್ಪರ್ಧಾರ್ಥಿಗಳಿಗೆ ಇಲ್ಲ. ಸೊ ನಿಜವಾಗ್ಲೂ ನಾಳೆ ದಿನ ನಾವು ನೇಮಕಾತಿ ಮಾಡ್ತೀವಿ ಅಂತ ಅವ್ರು ಬಂದರೂ ಕೂಡ ಎಲ್ಲ ಸುಳ್ಳು ಸುದ್ದಿ ಅಂತ ಹೇಳ್ತಾರೆ. ಬಿಕಾಸ್ ನಾನು ಕಮೆಂಟ್ಸ್ಗಳಲ್ಲಿ ನೋಡ್ತಾ ಇರ್ತೇನೆ, ಅವರು ಕಮೆಂಟ್ಸ್ಗಳನ್ನು ಯಾಕೆ ಹಂಗೆ ಮಾಡ್ತಾರೆ ಅಂತಂದರೆ ಅವರಲ್ಲಿರ್ತಕ್ಕಂಥ ನೋವನ್ನು ಅವರು ಹೊರಗಡೆ ಹಾಕ್ತಿದ್ದಾರೆ. ಯಾಕಂದರೆ ಇಷ್ಟು ವರ್ಷಗಳ ಕಾಲ ಕಾಯ್ತಾ ಇದ್ದಾರೆ, ಪ್ಲಸ್ ಅವರಿಗೆ ಏಜ್ ಮೀರ್ ಹೋಗ್ತಾ ಇದೆ, ಮನೆಯವ್ರನ್ನ ಫೇಸ್ ಮಾಡೋಕ್ಕಾಗ್ತಾ ಇಲ್ಲ, ಸೊಸೈಟಿನ ಫೇಸ್ ಮಾಡೋಕ್ಕಾಗ್ತಿಲ್ಲ. ಸೊ ಇದೆಲ್ಲ ತೊಂದರೆಗಳಿಂದ, ಇದೆಲ್ಲ ಸಮಸ್ಯೆಗಳಿಂದ ಕುಗ್ಗೋಗಿರ್ತಕ್ಕಂತಹ ಸ್ಪರ್ಧಾರ್ಥಿಗಳಿಗೆ ತಾಳ್ಮೆಯ ಕಟ್ಟೆ ಒಡೆದೋಗಿತ್ತು ಅಂತ ಹೇಳ್ಬೋದು. ಇವಾಗ ಏನಾಗ್ತಾ ಇದೆ ಅಂತಂದರೆ ಒಂದಷ್ಟು ಸಿಹಿ ಸುದ್ದಿಗಳನ್ನು ನೀವು ಕೇಳಿಸ್ಕೊತಾ ಇರ್ಬೋದು. ಅದರಲ್ಲಿ ಇದು ಕೂಡ ಒಂದಾಗಿರುತ್ತೆ. ಏನಪ್ಪ ಅಂತಂದರೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಇದು ಬಂದ್ಬಿಟ್ಟು ನಿನ್ನೆಯ ಒಂದು ಅಪ್ಡೇಟ್ ಆಗಿರುತ್ತೆ. ನಾನು ನಿಮಗೆ ಸ್ವಲ್ಪ ತಡವಾಗಿ ಹೇಳ್ತಾ ಇದ್ದೇನೆ, ಕ್ಷಮೆ ಇರಲಿ. ಸೊ ಇದೇನಾಗಿದೆ ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ವಿಷಯ ಏನು, ಮಾನ್ಯ ಉಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶದ ಅನ್ವಯ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು 17% 15% ಸೀಮಿತಗೊಳಿಸಿ ಒಳ ಮೀಸಲಾತಿ ಜಾರಿಗೊಳಿಸುವ ಬಗ್ಗೆ ಅಂತ. ಓಕೆ, ಸೊ ಮುಂಚೆ 17 ಅಂದರೆ 17% ಇತ್ತು, ಇವಾಗ 15%ಗೆ ಸೀಮಿತಗೊಳಿಸೋದಕ್ಕೆ ಈ ಒಂದು ಸುತ್ತೋಲೆ ಬಂದಿರೋ ಅಂಥದ್ದು. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, 50% 50% ಮೀಸಲಾತಿ ಪ್ರಮಾಣವನ್ನು ತಾತ್ಕಾಲಿಕವಾಗಿ ತಾತ್ಕಾಲಿಕವಾಗಿ ಅಳವಡಿಸ್ಕೊಂಡು, ಇದು ಪರ್ಮನೆಂಟ್ ಅಲ್ಲ, ಸೊ ತಾತ್ಕಾಲಿಕವಾಗಿ ಇದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು, ಸೊ ಮಾನ್ಯ ನ್ಯಾಯಾಲಯದ ಅಂತಿಮ ತೀರ್ಪಿಗೆ ಒಳಪಟ್ಟು ನೇಮಕಾತಿ ಮುಂದುವರೆಸಲು ನಿರ್ಧರಿಸಿರೋದ್ರಿಂದ, ಅಂದರೆ ಇವ್ರು ಏನು ಹೇಳಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವಾಗ ಇಂಟರ್ನಲ್ ರಿಸರ್ವೇಷನ್ ಅಂತ ಅಂದ್ಕೊಂಡು ಎಲ್ಲ ಒಂದು ಅಧಿಸೂಚನೆಗಳನ್ನು, ನೇಮಕಾತಿಗಳನ್ನು ಇವರು ತಡೆ ಹಿಡಿದಿದ್ರು. ಇವಾಗ ತಾತ್ಕಾಲಿಕವಾಗಿ ಸ್ಪರ್ಧಾರ್ಥಿಗಳ ಒಂದು ಹಿತದೃಷ್ಟಿಯಿಂದ, ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗವನ್ನ ನೀಡುವಂತಹ ಒಂದು ಹಿತದೃಷ್ಟಿಯಿಂದ ಕೋರ್ಟ್ ಏನ್ ಮಾಡಿದೆ ಅಂತ ಹೇಳಿದ್ರೆ, ತಾತ್ಕಾಲಿಕವಾಗಿ ನೇಮಕಾತಿಯನ್ನ ಮುಂದುವರಿಸೋದಕ್ಕೆ ನಿರ್ಧಾರ ಮಾಡಿರೋವಂಥದ್ದು. ಓಕೆ, ಸೊ ಇವಾಗ ಯಾವುದೇ ಒಂದು ರಾಜಕೀಯ ಪಕ್ಷ ಆಗಿರ್ಬೋದು, ರಾಜಕೀಯ ನಾಯಕರಾಗಿರ್ಬೋದು, ಇನ್ನೊಬ್ರು ಮತ್ತೊಬ್ರು ಬಂದು ಯಾವುದೇ ಸಮಸ್ಯೆ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಮುಂದುವರೆದಂತೆ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನೇಮಕಾತಿ ಹಾಗೆ ಪ್ರವೇಶಾತಿಗಳಲ್ಲಿ ಪರಿಶಿಷ್ಟ ಜಾತಿಗೆ ನಿಗದಿಪಡಿಸಿರುವ 15% ಮೀಸಲಾತಿಯಲ್ಲಿ ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತೆ ಪ್ರವರ್ಗ ಸಿ ಗಳಿಗೆ ಮೀಸಲಾತಿಯನ್ನ ಕ್ರಮವಾಗಿ ನಿಮಗೆ ಗೊತ್ತಿದೆ 5.25 ಹಾಗೇನೆ 5.25 ಪ್ಲಸ್ ಆಮೇಲೆ 4.5 ಈ ಒಂದು ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಬೇಕು ಅಂತ ಹೇಳ್ಬಿಟ್ಟು ಇವಾಗ ಒಂದು ನೋಟಿಸ್ನ ಕಳಿಸಿದ್ದಾರೆ. ಆಯ್ತಾ? ಸೊ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ನೇಮಕಾತಿಗಳಲ್ಲಿ ಮೇಲಿನ ಮೀಸಲಾತಿ ಪ್ರಮಾಣವನ್ನ ಅನುಷ್ಠಾನಗೊಳಿಸೋದಕ್ಕೋಸ್ಕರ 400 ಬಿಂದುಗಳ ವರ್ತುಲಗಳನ್ನ ಅನುಪಾಲಿಸತಕ್ಕದ್ದು, ಅಂದರೆ ರೋಸ್ಟರ್ ಬಿಂದುಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿರೋವಂಥದ್ದು. ಅದಾದಮೇಲೆ ಇಲ್ಲೇನು ಕೊಟ್ಟಿದ್ದಾರೆ, ಈ ಪಾಯಿಂಟು ತುಂಬ ಇಂಪಾರ್ಟೆಂಟ್ ಪಾಯಿಂಟು, 5 ಮತ್ತು 6ನೇ ಪಾಯಿಂಟ್ ಇದೆಲ್ಲ, ಇದು ಇಂಪಾರ್ಟೆಂಟ್ ಪಾಯಿಂಟ್. ಏನು ಇಂಪಾರ್ಟೆಂಟು, ಮುಂದೆ ಮಾನ್ಯ ನ್ಯಾಯಾಲಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಹೆಚ್ಚು ಮಾಡಿರ್ತಕ್ಕಂತಹ 24% ಮೀಸಲಾತಿ ಪ್ರಮಾಣವನ್ನು ಒಪ್ಪಿದ್ರೆ 6% ಹುದ್ದೆಗಳನ್ನು ಬ್ಯಾಕ್ಲಾಗ್ ಹುದ್ದೆಗಳು ಅಂತ ಹೇಳಿ ಪರಿಗಣನೆ ಮಾಡಿ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಒಂದು ಪಾಯಿಂಟ್ ಏನು ಕೊಟ್ಟಿದ್ದಾರೆ, ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿರುವ 56,432 ಹುದ್ದೆಗಳ ನೇರ ನೇಮಕಾತಿಗಾಗಿ ತುರ್ತು ಕ್ರಮಗಳನ್ನು ಕೈಗೊಳ್ಳುವಂತೆ ಎಲ್ಲ ನೇಮಕಾತಿ ಪ್ರಾಧಿಕಾರಗಳಿಗೆ ತಿಳಿಸಿದೆ. ಸೊ ಇದಕ್ಕಿಂತ ಇನ್ನೇನು ಬೇಕು? ಸೊ ಆಲ್ರೆಡಿ ಬಹಳಷ್ಟು ಹುದ್ದೆಗಳಿಗೆ ಏನಾಗಿದೆ, ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ. ಬಟ್ ಇವ್ರು ಏನು ಮಾಡ್ತಾ ಇದ್ದಾರೆ, ಯಾವುದೇ ಒಂದು ನೋಟಿಫಿಕೇಶನ್ ಹೊರಡಿಸೋದಕ್ಕೆ ಈ ಒಂದು ನೆಪವನ್ನ ಇಟ್ಕೊಂಡು ಹಿಂದೆ ಮುಂದೆ ನೋಡ್ತಾ ಇದ್ರು. ಬಟ್ ಇವಾಗ ನಮಗೆ ಅಫಿಷಿಯಲ್ ಆಗಿ ಏನಾಗಿದೆ, ಗ್ರೀನ್ ಸಿಗ್ನಲ್ ಸಿಕ್ಕ ಹಾಗಾಗಿದೆ. ಸ್ಪರ್ಧಾರ್ಥಿಗಳ ಪರವಾಗಿ ಎಲ್ಲವೂ ಕೂಡ ಆಗ್ತಾ ಇರೋದ್ರಿಂದ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಖಾಲಿ ಇರತಕ್ಕಂತಹ ಒಂದು ಹುದ್ದೆಗಳೇನಿದಾವೆ, ಲೈಕ್ SDFD ಆಗಿರ್ಬೋದು, HSTR ಆಗಿರ್ಬೋದು, PSTR ಆಗಿರ್ಬೋದು, GPSTR, PDO, ಸೊ ಹೀಗೆ ಹಲವಾರು ಹುದ್ದೆಗಳಿಗೆ ಆಲ್ರೆಡಿ ಆರ್ಥಿಕ ಅನುಮೋದನೆ ಸಿಕ್ಕಿರೋವಂಥದ್ದು. ಸೊ ಅದನ್ನು ಇವಾಗ ಏನು ಮಾಡಬೇಕು, ತುರ್ತು ಕ್ರಮ ಕೈಗೊಳ್ಳುವ ಹಾಗೆ, ಅಂದರೆ ಅತಿ ಶೀಘ್ರದಲ್ಲಿ ಎಲ್ಲ ನೋಟಿಫಿಕೇಶನ್ ಇವಾಗ ಹೊರಡಿಸ್ಬೇಕು ಅಂತ ಹೇಳಿ ನೋಟಿಫಿಕೇಶನ್ ಬಂದಿರೋವಂಥದ್ದು. ಸೊ ಇದಕ್ಕಿಂತ ಗುಡ್ ನ್ಯೂಸ್ ಬೇರೆ ಇನ್ನೇನು ಬೇಕು ನಮಗೆ ಅಲ್ವಾ? ಸೊ ಇಷ್ಟು ದಿನ ಇಂಟರ್ನಲ್ ರಿಸರ್ವೇಷನ್ ಅಂದ್ಕೊಂಡು ದಿನ ತಳ್ಕೊಂಡು ಹೋಗ್ತಾ ಇದ್ರು. ಸೊ ಇವತ್ತು ಒಂದು ಒಳ್ಳೆ ಸಿಹಿ ಸುದ್ದಿ ಸಿಕ್ಕಿದೆ ಸ್ಪರ್ಧಾರ್ಥಿಗಳಿಗೆ. ಬಹಳಷ್ಟು ವರ್ಷಗಳಿಂದ ಓದ್ತಾ ಇರೋರಿಗೆ ಇದೊಂದು
ಒಂದು ನಿರಾಳ ಅಂತ ಹೇಳ್ಬೋದು. ಯಾವೆಲ್ಲ ಇಲಾಖೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಮತ್ತು ಯಾವ್ಯಾವ ಇಲಾಖೆಗಳಿಗೆ ಯಾವ್ಯಾವ ಹುದ್ದೆಗಳಿಗೆ ನೇಮಕಾತಿ ಮಾಡೋದಕ್ಕೆ ಆರ್ಥಿಕ ಅನುಮೋದನೆ ಸಿಕ್ಕಿದೆ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. PSTR ಇದೆ, GPSTR ಇದೆ, HSTR ಇದೆ, ಅಂಡ್ PU ಉಪನ್ಯಾಸಕರ ನೇಮಕಾತಿ ಇದೆ, ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಇದೆ, ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, PU ಲೆಕ್ಚರರ್ಸ್ ಆಗಿರ್ಬೋದು, ಶಿಕ್ಷಣ ಇಲಾಖೆ ಅಥವಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಪ್ರಾಥಮಿಕ ಶಿಕ್ಷಕರು, ಪ್ರಾಥಮಿಕ ಪದವೀಧರ ಶಿಕ್ಷಕರು, ಹಾಗೇನೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಇದೆಲ್ಲವೂ ಕೂಡ ಇದೆ. ಹಾಗೇನೆ RDPR ಇಲಾಖೆನಲ್ಲಿ ಗ್ರೇಡ್ 2 SDA ಹುದ್ದೆಗಳು. ಸೊ ಇದಕ್ಕೂ ಕೂಡ ಆಲ್ರೆಡಿ ಗ್ರೀನ್ ಸಿಗ್ನಲ್ ಸಿಕ್ಬಿಟ್ಟಿದೆ ಆರ್ಥಿಕ ಇಲಾಖೆಯಿಂದ. ಇವ್ರು ಏನು ಜಸ್ಟ್ ನೋಟಿಫಿಕೇಶನ್ ಹೊರಡಿಸ್ಬೇಕು ಅಷ್ಟೇನೆ. ಸೊ ಅದಾದಮೇಲೆ ಪೊಲೀಸ್ ಇಲಾಖೆ, PC ಅಂಡ್ PSI ಆಗಿರ್ಬೋದು, ಪಶು ವೈದ್ಯಕೀಯ ಇಲಾಖೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇಲಾಖೆ ಅಂಡ್ SDA FDA, ಜೊತೆಗೆ ತಾಂತ್ರಿಕ ಶಿಕ್ಷಣ ಇಲಾಖೆಯ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಾಗಿರ್ಬೋದು, ಅಂಡ್ ಸಾರಿಗೆ ಇಲಾಖೆ, ಕಂದಾಯ ಇಲಾಖೆ ಆಗಿರ್ಬೋದು, ಹಾಸ್ಟೆಲ್ ವಾರ್ಡನ್, ಆಮೇಲೆ ಅಬಕಾರಿ ಇಲಾಖೆ, ಸಹಕಾರ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ. ಸೊ ಹೀಗೆ ಬಹಳಷ್ಟು ಹುದ್ದೆಗಳಿದ್ದಾವೆ. ಸೊ ಇದೆಲ್ಲದಕ್ಕೂ ಕೂಡ ಮಿನಿಮಮ್ ಕ್ವಾಲಿಫಿಕೇಷನ್ ಡಿಗ್ರಿ ಇರುತ್ತೆ. ಆ್ಯಂಡ್ ಈ SDA ಮತ್ತು PC ಅಂತ ಬಂದಾಗ ನಿಮಗೆ ಮಿನಿಮಮ್ ಕ್ವಾಲಿಫಿಕೇಷನ್ ಬಂದು PUC ಇರುತ್ತೆ. ಅಂದರೆ 10th ಆದಮೇಲೆ ಏನು 2 ವರ್ಷ ನೀವು PUC ಮಾಡಿರ್ತೀರಾ, ಆ ಕ್ವಾಲಿಫಿಕೇಷನ್ ಇದ್ದವರು ಕೂಡ PC ಅಥವಾ SDA ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಖಂಡಿತವಾಗ್ಲೂ ನಿಮಗೂ ಕೂಡ ಅವಕಾಶ ಇದೆ. ಸೊ ಹಾಗಾಗಿ ನೀವು ಏನು ಮಾಡ್ತೀರಾ ಅಂತಂದರೆ ಬೇಸಿಕ್ ನಾವೇನು ಓದ್ಕೋಬೇಕು, 6ನೇ ಕ್ಲಾಸಿಂದ ಅಪ್ ಟು 12th ಸ್ಟ್ಯಾಂಡರ್ಡ್ ತನಕ ಇರತಕ್ಕಂತಹ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳನ್ನಾಗಲಿ ಅಥವಾ ನಿಮಗೆ ಕಂಫರ್ಟೇಬಲ್ ಆಗಿರ್ತಕ್ಕಂತಹ ಆಥರ್ಸ್ನ ಬುಕ್ಸ್ಗಳನ್ನಾಗಿ ಪರ್ಚೇಸ್ ಮಾಡಿ ಓದಕ್ಕೆ ಶುರು ಮಾಡಿ. ಸೊ ಈ ಎಲ್ಲ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂತಹ ಹುದ್ದೆಗಳನ್ನ ಅತಿ ಶೀಘ್ರದಲ್ಲಿ ನೋಟಿಫಿಕೇಶನ್ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ಈ ಒಂದು ನ್ಯೂಸ್ ಏನಿದೆ ನಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಕ್ವಿಕ್ ಆಗಿ ಓದೋದಕ್ಕೆ ಶುರು ಮಾಡ್ತಾರೆ, ಡೆಫಿನೆಟ್ಲಿ ಗೊತ್ತು ನನಗೆ. ಸೊ ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ ಎಷ್ಟು ವರ್ಷಗಳ ಕಾಲ ಏನು ಈ ಒಂದು ಒಳ ಮೀಸಲಾತಿ ವಿಚಾರವನ್ನ ಇಟ್ಕೊಂಡು ಹೋರಾಟಗಳನ್ನ ಮಾಡ್ತಾ ಇದ್ವಿ. ಸೊ ಈ ಒಂದು ಹೋರಾಟಕ್ಕೆ ಇವಾಗ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟು ನಾನು ಇವಾಗ ಹೇಳಿರುವಂತಹ ಒಂದು ಇಲಾಖೆಗಳ ನೇಮಕಾತಿ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ PDO ಆಗಿರಬಹುದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಹಾಗೆಯೇ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಏನು HSTR, GPSTR ಮತ್ತು PSTR ಇದೆ. ಅದ್ರ ಜೊತೆಗೆ ಅರ್ಹತಾ ಪರೀಕ್ಷೆಗಳು ಲೈಕ್ KCET ಆಗಿರ್ಬೋದು, TET ಪರೀಕ್ಷೆಗಳಾಗಿರ್ಬೋದು, ಅದೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ನನ್ನ ಚಾನಲಲ್ಲಿ ಸಪ್ರೇಟಾಗಿ ನಾನು ಕೆಲವೊಂದು ಪ್ಲೇ ಲಿಸ್ಟ್ಗಳನ್ನು ಮಾಡಿಟ್ಟಿದ್ದೀನಿ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಸೊ TETಗೆ ಸಂಬಂಧಪಟ್ಟ ಹಾಗೆ ಬೇರೆ ಪ್ಲೇ ಲಿಸ್ಟ್ ಇದೆ. ಆ್ಯಂಡ್ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ CTET ಎಕ್ಸಾಮ್ಗೂ ಕೂಡ ಸಪ್ರೇಟ್ ನಾನು ಪ್ಲೇ ಲಿಸ್ಟ್ನ ಮಾಡಿದ್ದೀನಿ. ಸೊ ಹಾಗಾಗಿ ಇನ್ನು ಮುಂದೆ ನೇಮಕಾತಿಗಳ ಪರ್ವನೇ ಆಗುತ್ತೆ, ಹೆದರ್ಕೊಳ್ಳೋವಂಥ ಅವಶ್ಯಕತೆಗಳಿಲ್ಲ. ನೆಕ್ಸ್ಟು ನಾನು ಡೈಲಿ ಕ್ಲಾಸಸ್ನ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮುಂಚೆ ಹೇಗೆ ನಾನು ಕ್ಲಾಸಸ್ನ ಮಾಡ್ತಾ ಇದ್ನೋ ಅದೇ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಇದಕ್ಕೆ ನಿಮ್ಮ ಎಲ್ಲರ ಸಪೋರ್ಟ್ ಕೂಡ ಬೇಕು. ಯಾವ ರೀತಿ ನೋಟಿಫಿಕೇಶನ್ ಆದಾಗ ಮಾತ್ರ ಅಲರ್ಟ್ ಆಗಿರ್ತೀರಾ, ಅದೇ ರೀತಿ ಎಕ್ಸಾಮ್ ಮುಗಿಯೋ ತನಕನೂ ಕೂಡ ಪ್ರತಿಯೊಂದು ವಿಡಿಯೋಗಳನ್ನ ಇದೇ ರೀತಿ ನೋಡಿ ಸಪೋರ್ಟ್ ಮಾಡಿ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ. ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.